ಹಿರಿಯರು ಅನೇಕ ಖಾತೆಗಳನ್ನು ನಿರ್ವಹಿಸಿರ್ತಕ್ಕಂಥ ನಮ್ಮ ಜನಾಂಗದ ಹಿರಿಯರಾದಂಥ ಡಿ ಜಯಚಂದ್ರ ಸಾಹೇಬ್ರವರಿಗೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಜಿಲ್ಲೆಯಾದ್ಯಂತ 10 ತಾಲೂಕಿನ ಅಧ್ಯಕ್ಷರುಗಳು ಮುಖಂಡರುಗಳನ್ನು ನಾವು ಆಹ್ವಾನಿಸಲಾಗಿ ನಮ್ಮ ಕರೆಗೆ ನಾವೆಲ್ಲರೂ ಗೌರವಪೂರ್ವಕವಾಗಿ ಇಲ್ಲಿ ಆಗಮಿಸಿದ್ದೀವಿ. ಈಗ ವೇದಿಕೆಗೆ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದೀನಿ. ಏನು ಏಕೈಕ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಿರಾ ಕ್ಷೇತ್ರದಿಂದ ಕೆ.ಪಿ. ಜಯಚಂದ್ರ ಸರ್ ಅವರು 78ರಿಂದ ಸತತವಾಗಿ 7 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಮತ್ತು ವಿಧಾನಸಭೆಯ ಉಪನಾಯಕರಾಗಿ ಮತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯಲ್ಲಿ ಜಯಚಂದ್ರ ಅವರ ಪಾತ್ರ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅವರು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕಿದ್ರು ಅತ್ಯಂತ ಅವರೇನು 28ರಿಂದ ಶಾಸಕರಾಗ್ತಾರೆ ಮತ್ತು ಇವತ್ತವರೆಗೂ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಪಕ್ಷಾಂತರ ಮತ್ತೊಂದಕ್ಕೆ ಅವಕಾಶ ಮಾಡಿಕೊಂಡೇ ಅವರು ಶಾಸಕರಾಗಿ ಕಾಂಗ್ರೆಸ್ ಪಕ್ಷ ಭಾಳ ಒಂದು ಅಸೆಂಟಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅವರು ನೀರಾವರಿಯಲ್ಲಿ ಅತ್ಯಂತ ಪ್ರಬುದ್ಧತೆಯನ್ನು ಪಡ್ಕೊಂಡು ಇವತ್ತು ಏನಾದರೂ ಶಿರಾ ತಾಲೂಕಿಗೆ ಹೇಮಾವತಿ ನೀರು ಅಂದರೆ ಕಾವೇರಿ ಬೇಸಿಗೆಯಿಂದ ಕೃಷ್ಣಾ ಬೇಸಿಗೆ ನೀರೇನಾದರೂ ಹೋಗಿದೆ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಸನ್ಮಾನ್ಯ ಟಿ ಪಿ ಜಯಚಂದ್ರ. ಇವತ್ತು ಹೇಮಾವತಿ ನೀರನ್ನು ಅವರು ಸಚಿವರಾಗಿದ್ದಂಥ ಜಿಲ್ಲಾ ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಅದನ್ನು ಚಾನಲನ್ನು ಅಗಲೀಕರಣ ಮಾಡಿದ್ದಕ್ಕೆ ಇವತ್ತು ತುಮಕೂರು ಜಿಲ್ಲೆಗೆ ನಮ್ಮ ಪ್ರಮಾಣದ ನೀರನ್ನು ಪಡ್ಕೊಳ್ಳೋದಕ್ಕೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವಕಾಶ ಆಗಿರ್ತಕ್ಕಂಥದ್ದು. ಮತ್ತು ಭದ್ರಾ ಮೇಲ್ದಂಡೆಗೆ ಅವ್ರು ಕೊಟ್ಟಂಥ ಆದ್ಯತೆ ಇವತ್ತೇನಾದರೂ ಭದ್ರಾ ಮೇಲ್ದಂಡೆಯ ನೀರು ವಾಣಿವಿಲಾಸ ಸಾಗರಕ್ಕೆ ತಲುಪಿದೆ ಅಂತಂದರೆ ಜಯಚಂದ್ರ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಥರ ಅಭಿವೃದ್ಧಿ ಕೆಲಸದಲ್ಲಿ ಒಂದು ಜಾಣತನ ಪ್ರದರ್ಶನ ಮಾಡುವ ಮುಖೇನ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪಥದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಯಚಂದ್ರ ಸಾಹೇಬರಿಗೆ ನಾವು ಜನಾಂಗ ಮತ್ತು ಸಾರ್ವಜನಿಕ ತಿಳ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಪ್ರಥಮ ಲಿಸ್ಟ್ನಲ್ಲೇ ಜಯಚಂದ್ರ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ ಅಂತಕ್ಕಂಥ ಖಾತ್ರಿ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಜಯಚಂದ್ರ ಅವರ ಹೆಸರನ್ನು ಕೈಬಿಡ್ತಕ್ಕಂಥದ್ದು ಅತ್ಯಂತ ವಿಷಾದನೀಯ ಮತ್ತು ದುಃಖದ ಸಂಗತಿ. ರಾಜ್ಯದ ಜನಗಳಿಗೆ ಭಾಳ ನೋವಿನ ಸಂಗತಿ ಅಂತಕ್ಕಂಥದ್ದು. ಏಕೆಂದರೆ ಭಾಳಷ್ಟು ಅನನುಭವಿಗಳು ಸಹ ಇವತ್ತು ಕ್ಯಾಬಿನೆಟ್ ಇರ್ತಕ್ಕಂಥ ನೋಡ್ತಾ ಇದ್ದೇವೆ. ಏನು ಒಂದೇ ಸರಿ MLAಗಳಾಗಿ ಅನುಭವನೇ ಇರತಕ್ಕಂಥವ್ರಿಗೆ ಹೈಕಮಾಂಡ್ ಇವತ್ತು ಮಣೆ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. 7 ಸಾರಿ ಶಾಸಕರಾಗಿ 3 ಸಾರಿ ಮಂತ್ರಿಯಾಗಿ ವಿಧಾನಸಭೆ ಉಪನಾಯಕರಾಗಿ ಮತ್ತು ಹಲವಾರು ಕಮಿಟಿಗಳಲ್ಲಿ ಲೆಕ್ಕಪತ್ರ ಇರ್ಬೋದು, ಬೇರೆ ಬೇರೆ ಕಮಿಟಿಗಳಲ್ಲಿ ಒಳ್ಳೆಯ ಜವಾಬ್ದಾರಿಯುತ ಸ್ಥಾನವನ್ನು ಮಾಡಿ ಇವತ್ತು ಅವರ ಅನುಭವನ ನೀವು ಪಡ್ಕೊಳ್ತಲೇ ಇದ್ದರೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅನ್ಯಾಯ ಆಗುತ್ತೆ, ದ್ರೋಹ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾವು ಮತ್ತೊಮ್ಮೆ ಮನವರಿಕೆ ಮಾಡ್ತಾ ಟಿ ವಿ ಜಯಚಂದ್ರ ಅವರಿಗೆ ಆದ್ಯತೆ ಮೇರೆಗೆ ಬರ್ತಕ್ಕಂಥ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಎಲ್ಲ ಸಮಾಜದ ಪರವಾಗಿ ನಾವು ಆಗ್ರಹಪೂರ್ವಕ ಮನವಿಯನ್ನು ಮಾಡ್ಕೊಂಡು ಇವರು ಚುನಾವಣೆ ಬರ್ತಾ ಇದೆ. ಅಲ್ಲಿ ಸುಧಾಕರ್ ಅವರ ಸಾವಿನ ತೆರವಾಗಿರ್ತಕ್ಕಂಥ ಚುನಾವಣೆಗೆ ಇವತ್ತು ಉಪಚುನಾವಣೆ ನಡೀತಕ್ಕಂಥದ್ದು. ಇಲ್ಲಿ ಜಯಚಂದ್ರ ಅವರ ಪಾತ್ರ ಇಲ್ಲದೇ ಇದ್ದರೆ ಇವತ್ತು ಕಾಂಗ್ರೆಸ್ ಉಪಚುನಾವಣೆ ಗೆಲ್ಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಮೊದಲನೇ ಸ್ಥಾನ ಇರ್ತಕ್ಕಂಥದ್ದು ಗುಜ್ಜರಿಗ ಸಮುದಾಯ ಹಿರಿಯೂರು ತಾಲೂಕಿನಲ್ಲಿ. ಅಂಥ ಒಂದು ಜಾಗದಲ್ಲಿ ಚುನಾವಣೆಯನ್ನು ನೀವು ಮಾಡಿಕೊಟ್ರೆ ಜಯಚಂದ್ರ ಅವರ ಮುಂದಾಳತ್ವ ಇಲ್ಲದೇ ಇದ್ದರೆ ಅಲ್ಲಿ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ನಷ್ಟ ಆಗುವಂತಕ್ಕಂಥದ್ದು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಎದ್ದು ಕಾಣ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಅಂಶಗಳನ್ನು ಮನಗಂಡು ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಧಿಕಾರ ಬಂದಿದೆ, ನೀವು ಕ್ಯಾಬಿನೆಟ್ನಲ್ಲಿ ಜಯಚಂದ್ರ ಅವರಿಗೆ ಆದ್ಯತೆ ಮೇಲೆಗೆ ಅವರಿಗೆ ಅವಕಾಶ ಮಾಡಿ ಸಂಪುಟ ದರ್ಜೆ ಸಚಿವರನ್ನಾಗಿ ಮಾಡಬೇಕು ಅಂತಕ್ಕಂಥ ಕೋರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಶೇಷವಾಗಿ ಪತ್ರಿಕಾಗೋಷ್ಠಿ ನಮ್ಮ ಜಿಲ್ಲಾ ಸಂಘದಿಂದ ಸಮುದಾಯದ ಪರವಾಗಿ ಕರೆದಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಜಿಲ್ಲಾ ಸಂಘಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಸನ್ಮಾನ್ಯ ಜಯಚಂದ್ರ ಅವರ ಬಗ್ಗೆ ನಮ್ಮ ಕಾಮರಾಜ್ ಅವರು
ಸವಿಸ್ತಾರವಾಗಿ ಹೇಳಿದರೆ ನಾನು ಅದನ್ನು ಮತ್ತೆ ಅವರ ಇದನ್ನು ಹೇಳಕ್ಕೆ ಹೋಗೋದಿಲ್ಲ. ಒಂದಂತೂ ಸತ್ಯ, ಮುಂದಿನ ಏನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇದೆ, ಆ ಎಕ್ಸ್ಪ್ಯಾನ್ಷನ್ನಲ್ಲಿ ಜಯಚಂದ್ರ ಅವರಿಗೆ ಕೊಡಲಿಲ್ಲ ಅಂತಂದರೆ ಭಾಳ ನಷ್ಟ ಉಂಟಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಮತ್ತು ಸಮಾಜಕ್ಕಾಗಲಿ. ಸುಮಾರು 25ರಿಂದ 26-27 ಲಕ್ಷ ಜನಸಂಖ್ಯೆ ಇರುವಂಥ ಈ ಸಮಾಜ, ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಬೆಂಗಳೂರು ನಾರ್ತು, ಸೌತು, ಮೈಸೂರು, ಈ ಎಲ್ಲ ಭಾಗದಲ್ಲಿ ಏನು ಸಮಾಜದ ಬಂಧುಗಳಿದ್ದಾರೆ ಅವರಿಗೆ ಅವರ ಮನಸ್ಸಿಗೆ ಭಾಳ ನೋವಾಗ್ತದೆ. ಏಕೈಕ ಶಾಸಕರು, ಅದರ ಜೊತೆಯಲ್ಲಿ ಅವರ 78ರಿಂದ ಏನು ಶಾಸಕರಾಗಿ ಬಂದಿದ್ದಾರೆ, ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಅವರಿಗೆ. ಈ ಒಂದು ವಿಚಾರವಾಗಿ ರಾಜಕಾರಣದಲ್ಲಿ ನಾವು ಭಾಳ ಜನ ನೋಡ್ತಾ ಇದ್ದೀವಿ, ಭಾಳಷ್ಟು ಏರುಪೇರುಗಳಾಗಿರ್ತವೆ ಎಲ್ಲ. ಆದರೆ ಇವತ್ತಿನವರೆಗೆ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಇದ್ದಾರೆ ಅಂತಂದರೆ ಅವ್ರು ಜಯಚಂದ್ರ. ಅದ್ರ ಜೊತೆಯಲ್ಲಿ ಇವತ್ತೇನಾದರೂ ಈ ರಾಜ್ಯದ ಬಗ್ಗೆ, ಈ ರಾಜ್ಯದ ನೀರಾವರಿ ಬಗ್ಗೆ ಯಾರಿಗಾದರೂ ಮಾಹಿತಿ ಇದೆ ಅಥವಾ ಇದಿದೆ ಅಂತಂದರೆ, ಕಾಳಜಿ ಇದೆ ಅಂತಂದರೆ, ಈ ರಾಜ್ಯದ ದೇವೇಗೌಡರು ಬಿಟ್ಟರೆ ನೆಕ್ಸ್ಟು ಜಯಚಂದ್ರ ಅವರಿಗೆ ಈ ರಾಜ್ಯದ ನೀರಾವರಿ ಬಗ್ಗೆ ಗೊತ್ತಿರೋದು, ಹಾಗೆ ರೈತರ ಬಗ್ಗೆ ಕಾಳಜಿ ಇರೋದು. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಕೊರಟಗೆರೆ ತಾಲೂಕು ಸಂಘದ ಅಧ್ಯಕ್ಷನಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೂಲಕ ಏನು ನಾವು ಕಾಂಗ್ರೆಸ್ ಪಕ್ಷ ಹಾಗೂ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾವು ನಿವೇದನೆ ಮಾಡ್ಕೊಳ್ತೇವೆ, ದಯಮಾಡಿ ನಮ್ಮ ಸಮಾಜಕ್ಕೆ ಒಂದು ಅವಕಾಶ. ಮೊನ್ನೆ ತಾನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ಜನಾಂಗದ ಪರವಾಗಿ ಒಂದು ಮನವಿಯನ್ನು ಅರ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ತುಮಕೂರು ಜಿಲ್ಲೆ 10 ತಾಲೂಕುಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಜನಾಂಗದ ಹಿರಿಯರು, ಬುದ್ಧಿಜೀವಿಗಳು ಎಲ್ಲರೂ ಆಗಮಿಸಿದ್ದೀರಾ. ನಿಮಗೂ ಸಹ ಆಧಾರವಾದ ಸ್ವಾಗತವನ್ನು ಬಯಸುತ್ತಾ, ಜಯಚಂದ್ರ ಅವರು ಸುಮಾರು 7 ಬಾರಿ ಶಿರಾದಲ್ಲಿ ಕಳ್ಳಂಬೆಳ್ಳ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವರು. 2 ಬಾರಿ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಕ್ಕಿ ಮಂತ್ರಿಗಳ ವಿವಿಧ ಖಾತೆಗಳನ್ನು ವಹಿಸಿಕೊಂಡು ಮಂತ್ರಿಗಳಾಗಿದ್ದಾರೆ. 2 ಬಾರಿ ವಿರೋಧ ಪಕ್ಷದ ಉಪನಾಯಕರಾಗಿದ್ದಾರೆ. ಸುಮಾರು 22-23 ವಿಧಾನಸೌಧದ ಉಪಸಮಿತಿಗಳಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಶಿರಾ ತಾಲ್ಲೂಕು, ಹಿರಿಯೂರು ತಾಲ್ಲೂಕು, ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿಗೆ ವಿಶೇಷವಾಗಿ ಬರದನಾಡುಗಳಾಗಿದ್ದಂಥ ಇವತ್ತು ನೀರಿನ ತ್ರಿವೇಣಿ ಸಂಗಮ ಅಪ್ಪರ್ ಭದ್ರಾ ಮೂಲಕ, ಎತ್ತಿನ ಹೊಳೆ ಮೂಲಕ, ಹೇಮಾವತಿ ಮೂಲಕ ತ್ರಿವೇಣಿ ಸಂಗಮ ಮಾಡಿದ್ದಾರೆ. ಬರೀ ನೀರಾವರಿ ಒಂದೇ ಅಲ್ಲ, ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಶಿರಾನೇ ಒಂದು ವಿದ್ಯಾಕಾಶಿ ಆಗ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ತಾಯಿ ಮಕ್ಕಳ ಆಸ್ಪತ್ರೆ ಏನು ಬೇಕು ಏನೆಲ್ಲವನ್ನು ವ್ಯವಸ್ಥೆ ಮಾಡಿ ಹೊಂದಿಸಿಕೊಟ್ಟಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಅದೇ ರೀತಿ ಇವತ್ತು 12 ಗಂಟೆಗೆ ಡಿಸ್ಪೀಟ್ ಕರೆದಾಗ ಎಲ್ಲ ನಮ್ಮ 10 ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಬಂದಿದ್ದಾರೆ. ಮಾವಡ, ಕೊರಟಗೆರೆ ಎಲ್ಲ ಮಾತನಾಡಿ ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಎಲ್ಲ ತಾಲೂಕುಗಳು ಬಂದಿದ್ದಾರೆ. ಅದೇ ರೀತಿ ಎಲ್ಲ ರಿಟೈರ್ಡ್ ಅಫಿಷಿಯಲ್ಸ್ಗಳು, ನಮ್ಮ ಸಮಾಜದ ಮುಖಂಡರೆಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಸ್ವಾಗತ. ಈ ದಿವಸ ಶ್ರೀಮಾನ್ TP ಜಯಚಂದ್ರ ಅವರ ಪರವಾಗಿ ನಾವು ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ನಮಗೆ ಸಂಪುಟ ದರ್ಜೆಯಲ್ಲಿ ಅವರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಕೇಂದ್ರಕ್ಕೆ ಪ್ರೆಸ್ಮೀಟ್ ನಡೆದಿದೆ. ನಾನು TP ಜಯಚಂದ್ರ ಅವರ ಪರವಾಗಿ ಏನು ಹೇಳುವಂಥದ್ದಿಲ್ಲ, ಎಲ್ಲ ಹೇಳಿದ್ದಾರೆ. 7 ಬಾರಿ ಗೆದ್ದಿರೋದು, ಅವರು ನಡ್ಕೊಂಡ್ಬಂದಿರೋ ಆದಿ ರೀತಿ, ಅವರು ಒಂಥರ ಮೆರಿಟ್ ಸ್ಟೂಡೆಂಟ್ ಇದ್ದಂಗೆ, ರ್ಯಾಂಕ್ ಸ್ಟೂಡೆಂಟ್ ಇದ್ದಂಗೆ. ಅವ್ರು ಯಾವತ್ತೂ ಲಾಬಿ ಮಾಡಿಲ್ಲ, ಇಲ್ಲೇ ಲಾಬಿ ಮಾಡಿಲ್ಲ. ಅವ್ರ ಕೆಲಸ ಆಯಿತು, ಅವ್ರ ಕಾರ್ಯ ಆಯಿತು. ಅವರು ವಿಧಾನಸೌಧ ಡೆಲ್ಲಿಗೆ ಹೋಗೋದು, ಶಿರಾಗೆ ಬರೋದು, ಶಿರಾ ಕ್ಷೇತ್ರದಲ್ಲಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಜನಗಳ ಜೊತೆ ಸ್ಪಂದಿಸೋದು, ಕೆಲಸ ಕಾರ್ಯಗಳು ಮಾಡ್ಕೊಂಡ್ಬಂದಿದ್ದಾರೆ. ಅವ್ರ ಬಗ್ಗೆ ತಮಗೆಲ್ಲ ತಿಳಿದಿದೆ. ಅವರ ವ್ಯಕ್ತಿತ್ವ ಆಗಲಿ, ಅವ್ರು ನಡ್ಕೊಂಬಂದಿರೋ ರೀತಿ ಆಗಲಿ, ಯಾವುದೇ ಕಾರಣಕ್ಕೂ 78ರಿಂದ ಪಾರ್ಟಿ ಚೇಂಜ್ ಮಾಡಿಲ್ಲ. ಇನ್ನೂ ಒಂದು ಸತಿ ಟಿಕೆಟ್ ಕೊಡಿದಾಗ ಇಂಡಿಪೆಂಡೆಂಟಾಗಿ ಹೋಗಿದ್ದು, ಅಲ್ಲೂ ಗೆದ್ದು ತಿರ್ಗಾ ಪಾರ್ಟಿಗೆ ಸೇರ್ಕೊಂಡು ಅವ್ರ ಕೆಲಸ ಕಾರ್ಯ ಲಾ ಮಿನಿಸ್ಟರ್ ಆದಾಗ ಕಟ್ಟಡಕ್ಕೆ ಕಟ್ಟಿಸಿರೋದು, ನೀರಾವರಿ ಸಚಿವರಾದಾಗ ಇಡೀ ನಮ್ಮ ರಾಜ್ಯದಲ್ಲಿ ನೀರಾವರಿ ತಜ್ಞರಾಗಿ ಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಒಂದು ಸಮಾಜಕ್ಕೆ ಸೇರಿಲ್ಲ ನೀರು, ಎಲ್ಲ ಸಮಾಜಕ್ಕೂ ಸೇರಿದೆ ಆ ನೀರು. ಎಲ್ಲ ಸಮಾಜದ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮ ರಾಜಕಾರಣಿ, ಈ ಸರ್ಕಾರದಲ್ಲಿ ಸೀನಿಯರ್ ಮೋಸ್ಟ್, ಸಿದ್ದರಾಮಯ್ಯ ಅವ್ರಿಗಿಂತ ಸೀನಿಯರ್ ಮೋಸ್ಟ್, ಭಾಳ
ಆನೆಸ್ಟಾಗಿ ಪ್ರಾಂಪ್ಟಾಗಿ ನಡ್ಕೊಂಡ್ಬಂದಿದ್ದಾರೆ ಅವರ ಹಾದಿಗೆ. ಅವ್ರಿಗೆ ಅನ್ಯಾಯ ಆಗಬಾರ್ದು ಯಾವುದೇ ಕಾರಣ. ಅವರು ಉತ್ತಮ ರಾಜಕಾರಣಿ. ಅದೇ ರೀತಿ ಜಯಚಂದ್ರ ಅವ್ರನ್ನ ಆದರ್ಶಿ ಸತ್ಯಾಸ ಅವ್ರಿಗೂ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಅವ್ರು ಲಾಬಿ ಮಾಡೋ ಪರಿಸ್ಥಿತಿ ಇಲ್ಲ. ಅವರು ಭಾಳ ಬುದ್ಧಿವಂತರಾಗಿ ಭಾಳ ಅಚ್ಚುಕಟ್ಟಾಗಿ ಅವರ ಕೆಲಸ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅವ್ರಿಗೆ ಕಲ್ಪಿಸ್ಕೊಡ್ಬೇಕು ಅಂತ ನಮ್ಮಲ್ಲೂ ಅವ್ರಿಗೆ ಕೇಳ್ಕೊಂತೀನಿ. ಅವ್ರಿಗೆ ಅವಕಾಶ ಮಾಡಿಸ್ತೀವಿ. ನಾವು ಈಗ ನಾಟ್ ಎಗನೆಸ್ಟ್ ಗೌರ್ಮೆಂಟ್ ಸರ್ ಹೇಳ್ಕೊಳ್ತಾ ಇದ್ದೀವಿ. ಅದೇ ಒಂದೊಂದಪ್ಪ ಅವ್ರು ಹೇಳ್ದಂಗೆ ಎಲ್ಲ ಒಂದು ತೀರ್ಮಾನ ಮಾಡಬೇಕಾಗಿದೆ. ನಮ್ಮಲ್ಲೆಲ್ಲ ಬುದ್ಧಿವಂತ ಇದ್ದಾರೆ ಸರ್. ನಮ್ಮ ಜನಾಂಗದಲ್ಲಿ ಎಲ್ಲ ಬುದ್ಧಿವಂತ ಇದ್ದಾರೆ. 30 ಲಕ್ಷ ತನಕ ಆಲ್ ಓವರ್ ಸ್ಟೇಟ್ ಇದ್ದಾರೆ. ಎಲ್ಲ ಶಿವಮೊಗ್ಗ ಇರ್ಬೋದು,